ಇನ್ನೊಂದು ವಿಷಯ ಕೇಳ್ಬೇಕಂದ್ರೆ ಇದೊಂದು ಅಮಾನವೀಯ ಕೃತ್ಯ. ಇದನ್ನ ಹೆಂಗ್ ಹೇಳ್ಬೇಕಂತನ ಗೊತ್ತಾಗ್ತಾ ಇಲ್ಲ. ಈ ಹಾಲು ಕೊಡೋ ಹಸುವಿನ ಕೆಚ್ಚಲು ಕೊಯ್ದಂತ ಘಟನೆ ನಿನ್ನೆ ನಡೆದಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ನೀವು ಕೂಡ ಹಳ್ಳಿಯಿಂದ ಬಂದವರು. ಆ ಒಂದು ಗೋಮಾತೆ, ನಾವು ಆಕ್ಚುಲಿ ಅದಕ್ಕೆ ಮಾತೆ ಸ್ಥಾನ ಕೊಟ್ಟಿದ್ದೀವಿ. ಅಂತ ಒಂದು ಹಾಲು ಕೊಡುವಂತ ಹಸುವಿಗೆ ಒಂದು ಕೆಚ್ಚಲನ್ನ ಕೊಯ್ದಿರ್ತಕ್ಕಂಥ ಒಂದು ಘಟನೆ ನಡೆದಿರೋದು. ಇದಕ್ಕೆ ಏನ್ ಹೇಳ್ತೀರಾ ಸರ್? ಏನು ಹೇಳೋದು? ಏನಾದರೂ ತಗೊಂಡು ಕೆರಾಗಿರ ತಗೊಂಡು ಹೊಡಿಬೇಕು ನನ್ನ ಮಕ್ಳಿಗೆ, ದೇವ್ರು. ನಾನು ಆಯಿತಾ, ನಾನು ಇಷ್ಟು ರೂಢಂಗೆ ಮಾತಾಡ್ತೀನಿ ಅಂತ ತಪ್ಪಲ್ಕೋಬೇಡಿ. ಅವ್ನು ಮಕ್ಳು ಹುಡ್ತಾಗ ನಾವು ಹೇಳ್ತೀವಿ ತಾಯಿ ಎದೆ ಹಾಲು ಕುಡಿಸ್ತಾರೆ. ಡಾಕ್ಟ್ರ್ ಹೇಳ್ತಾರೆ ಏನಂತ, ತಾಯಿ ಎದೆ ಹಾಲು ಕುಡಿಬೇಕು, ಮನುಷ್ಯನಿಗೆ ತುಂಬ ಮೆಮೊರಿ ಇದಿರುತ್ತೆ, ಹೇಗೆ ಸೊ ತುಂಬ ಬುದ್ಧಿ ಬರುತ್ತೆ ತಾಯಿ ಎದೆ ಹಾಲು. ಸೊ ತಾಯಿನ ದೇವರು ಅಂತೀವಿ, ಕಾಮಧೇನ ದೇವರು ಅಂತೀವಿ. ಅವನ ತಾಯಿ ಎದೆನೇ ಕಟ್ ಮಾಡಿದಾನೆ ಅಂದರೆ ಅವನಂತ ಕ್ರೂರ ವ್ಯಕ್ತಿ ಇನ್ನೊಬ್ಬ ಇಲ್ಲ. ಅವನೊಬ್ಬ ಸೇಡಿಸ್ ನನ್ನ ಮಕ್ಕಳು ಇನ್ನೊಬ್ರು ಇಲ್ಲ. ಇವ್ರಿಗೆಲ್ಲ ಏನು ಮಾಡ್ಬೇಕು ಅಂತ ಅಂದ್ಬಿಟ್ರೆ, ಹೊರಗಡೆ ದೇಶದಲ್ಲಿ ತಾಲಿಬಾನ್ ಅಲ್ಲೆಲ್ಲ ಗುಂಡಿಗೆ ಸಾಯಿಸ್ತಾರೆ ಅಂತಲ್ಲ, ಆ ಥರ ಗುಂಡಿಗೆ ಸಾಯಿಸ್ಬಿಡ್ಬೇಕು ನನ್ನ ಮಕ್ಕಳನ್ನ. ಇವ್ರಿಗೆಲ್ಲ ಹೆಂಗೆ ಕೆಚ್ಚಲು ಹಾಲು ಕೊಡುತ್ತದು? ಎಷ್ಟು ಜನ ಇದನ್ನಿಸ್ತದೆ, ಅದು ಕಾಮಧೇನು ಅಂತೀವಿ ನಾವು, ಹೆಂಗೆ ಇದು ಮಾಡ್ತಾರೆ. ಸೊ ನಾನು ಒಂದೇ ಹೇಳೋದು, ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿದೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಈಸ್ ವೆರಿ ಸ್ಟ್ರಾಂಗ್. ಯಾರನ್ನು ಬಿಡೋದು ಚಾನ್ಸೇ ಇಲ್ಲ, ಅವರು ಬಿಡಲ್ಲ ಡಿಪಾರ್ಟ್ಮೆಂಟು. ಪೊಲಿಟಿಕ್ಸ್ ಏನೇ ಇರ್ಬೋದು, ಪೊಲಿಟಿಕ್ಸ್ 100% ಗೇಮ್ ಮಾಡೇ ಮಾಡ್ತಾರೆ. ಪೊಲಿಟಿಕ್ಸ್ ಗೇಮ್ ಇಲ್ಲದೆ, ವಿತೌಟ್ ಪೊಲಿಟಿಕ್ಸ್ ಏನು ಇಲ್ಲದೆ ಇದು ಮಾಡಲ್ಲ. ಇಷ್ಟೊತ್ತಿಗಾಗಲೇ ಅರೆಸ್ಟ್ ಮಾಡಿರೋರು ಅವ್ರನ್ನ, 100% ಅರೆಸ್ಟ್ ಮಾಡಿರೋರು, ಇಲ್ಲಾಂದ್ರೆ ಹಿಡ್ಕೊಂಡಿರೋರು, ಏನೋ ಮಾಡಿರೋರು. ಬಟ್ ಈ ಪೊಲಿಟಿಕ್ಸ್ ಇದ್ದೇ ಇರ್ತದೆ. ಸೊ ಪೊಲಿಟಿಕ್ಸ್ ಹೊರತುಪಡಿಸಿ ನಾನು ನನ್ನ ಡಿಪಾರ್ಟ್ಮೆಂಟ್ಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳೋದಷ್ಟೇ ಸರ್, ಯಾರೇ ಯಾವನ್ನೇ ಆಗಲಿ, ಯಾವುದೇ ಪೊಲಿಟಿಕ್ಸ್ ಆಗಲಿ, ಯಾವನ್ನೇ ಆಗಲಿ, ಇನ್ಫ್ಲೂಯೆನ್ಸ್ ಇದೆ ನನ್ನ ಮಗನ ಹಿಡ್ಕೊಂಬಂದು ಒಳಗಡೆ ಹಾಕಿ, ಸೊ ಬಿಡಿ, ಇಲ್ಲ ಅಂದ್ರೆ ರಸ್ತೆಯಲ್ಲಿ ತಂದು ನಿಲ್ಲಿಸ್ಬಿಟ್ರೆ ಕಲ್ಲು ಹೊಡೆದು ಸಾಯಿಸ್ರಿ ಅಂತ ಹೇಳ್ತೀನಿ ನಾನಂತೂ. ಕಾನೂನು ಕೈ ತಗೋಬಾರ್ದು ಖಂಡಿತವಾಗ್ಲು, ಬಟ್ ಅಷ್ಟು ಕ್ರೂರ ಅನ್ಸುತ್ತೆ ಸರ್. ಮೂಕ್ ಪ್ರಾಣಿ ಅದು, ಮಾತು ಬರ್ತದೆ ಸರ್ ಅದಕ್ಕೆ, ಮೂಕ್ ಪ್ರಾಣಿ ಅದು. ಅದಕ್ಕೆ ಪಾಪ ಅದಕ್ಕೆ ಏನು ಕೊಡ್ತದೆ? ಹುಲ್ಲು, ಏನು ತಿಂಡಿ ತಿಂದು ಹುಲ್ಲು ಹಾಕಿದ್ರೆ ಹೊರಗಡೆ ಕರೆದ್ರೆ ವೈಟ್ ಪ್ಯೂರ್ ಹಾಲು ಕೊಡುತ್ತೆ. ಕ್ಯಾಲ್ಸಿಯಂ ಅಂತೀವಿ ನಾವು ಅಲ್ವಾ? ಏನೂ ಇಲ್ಲ, ದೇವ್ರದು. ದೇವ್ರದು. ಅಂಥವ್ರಿಗೆ ಹೋಗ್ಬಿಟ್ಟು ಅವನ ತಾಯಿ ಎದೆಗೆ ಕೆಚ್ಚಲು ಕೊಯ್ಬೋದಾಗಿತ್ತು ಅವನು. ಆ ಥರದವನು ಇಡಿಯಟ್ ಅವನು. ಅವ್ನಿಗೆ ಅಷ್ಟು ಜ್ಞಾನ ಇರಲಿಲ್ವ? ನನ್ನ ತಾಯಿ ಎದೇನು ಒಂದೇ, ಅದು ಅದ್ರ ಎದೇನು ಒಂದೇ ಅಂತ ಅಷ್ಟು ಜ್ಞಾನ ಇರಲಿಲ್ಲ ಅವನಿಗೆ. ಸೊ ಹೋಪ್ಲೆಸ್ ನನ್ನ ಮಕ್ಕಳು. ಹಿಡಿದು ಒಡೆದು ಒಳಗಡೆ ಹಾಕಿ ಅಂತ ಕೇಳ್ತೀನಿ ಸರ್ ನಾನಂತೂ.